ಮೊದಲನೇದಾಗಿ ನಮ್ದು ಆಸೆ ಏನಂತಂದ್ರೆ ರೈತರಿಗೆ ಅತಿ ಕಡಿಮೆ ದರದಲ್ಲಿ ನಾನು ಟಿವಿ ಕೊಡೋಣ ಅನ್ನೋದು ಒಂದು ನಮ್ದು ಆಸೆ. ನಮ್ಮ ಹತ್ರ ಒಂದು ಬಡವನಿಂದ ಹಿಡಿದು ಒಂದು ಶ್ರೀಮಂತ ಸೆಲೆಬ್ರಿಟೀಸ್ ತನಕನೂ ನನ್ನ ಹತ್ರ ಟಿವಿಸ್ ತಗೊಂಡಿದ್ದಾರೆ ಸರ್. ನಾವು ಹೋಲ್ಸೇಲ್ ದರದಲ್ಲಿ ಕೊಡ್ತಾ ಇದೀವಿ. ನಾನು 5,500 ರೂಪಾಯಿಂದ ಟಿವಿ ಕೊಡ್ತಾ ಇದ್ದೀನಿ. ನಿಮ್ಗೆ 5,500 ರೂಪಾಯಿ ಟಿವಿ ಕೊಟ್ಟು ಇದ್ರ ಜೊತೆ 2,000 ರೂಪಾಯಿ ಬೆಲೆ ಬಾಳುವಂತ ಗಿಫ್ಟು ಕೂಡ ಫ್ರೀ ಆಗಿ ಕೊಡ್ತಾ ಇದ್ದೀನಿ ಸರ್. 32 ಇಂಚ್ ಟಿವಿ, ಆಂಡ್ರಾಯ್ಡ್ ಟಿವಿ ಇದೆ, ಯೂಟ್ಯೂಬ್, OTT ಪ್ಲಾಟ್ಫಾರ್ಮ್ಸ್ ಎಲ್ಲ ವರ್ಕ್ ಆಗುತ್ತೆ. ಮತ್ತೆ IPS ಡಿಸ್ಪ್ಲೇ ಬರುತ್ತೆ. ನಿಮ್ಗೆ ಯಾವುದೇ ರೀತಿ ಲಿಕ್ವಿಡ್ ಡಿಸ್ಪ್ಲೇ ಇರಲ್ಲ, IPS ಡಿಸ್ಪ್ಲೇ ಇರುತ್ತೆ. ಇದು ನೀವು ಯಾವುದೇ ಬೇರೆ ಶೋರೂಮ್ ಅಲ್ಲಾಗ್ಲಿ ಆನ್ಲೈನ್ ಆಗಲಿ ಎಲ್ಲೇ ತಗೊಳಕ್ ಹೋದ್ರು 12,000 13,000 ಕಡಿಮೆ ಅಂತೂ ಯಾರು ಕೊಡಲ್ಲ. ನಾನು 8,999ಗೆ 9,000 ರೂಪಾಯಿಗೆ ಕೊಡ್ತೀನಿ. ಅಭಿಮಾನಕ್ಕಿಂತ ನಾವು ಕರ್ನಾಟಕದಲ್ಲಿ ಇದೀವಿ ಸರ್. ಕರ್ನಾಟಕದ ನೀರು ಬೇಕು, ಕರ್ನಾಟಕದ ಗಾಳಿ ಬೇಕು, ಕರ್ನಾಟಕದ ಮಣ್ಣು ಬೇಕು, ಇಲ್ಲಿಂದ ಸಂಪಾದನೆ ಬೇಕು. ಕನ್ನಡ ಬೇಡ ಅಂದ್ರೆ ಯಾವ ನ್ಯಾಯ ಸರ್? ಸುದ್ದಿ ಮನೆಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಲಗ್ಗೆರೆಯಲ್ಲಿರ್ತಕ್ಕಂಥ ನ್ಯಾಷನಲ್ ಟೆಲಿಕಾಂ ಟಿವಿ ಶೋರೂಮ್ ಬಂದಿದ್ದೇನೆ. ಇಲ್ಲಿ ವಿಶೇಷವಾಗಿ ಅಂದರೆ ಕರ್ನಾಟಕದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ರೈತರಿಗಾಗಿ ವಿಶೇಷವಾಗಿ ಆಫರ್ ಕೊಡ್ತಿದ್ದಾರೆ ಈ ನ್ಯಾಷನಲ್ ಟೆಲಿಕಾಂ ಶೋರೂಮಲ್ಲಿ. ಸೊ ಯಾವ ರೀತಿ ಇರುತ್ತೆ ಆಫರ್ ಅಂತ ನಾನು ಒಳಗಡೆ ಕೆಲವೊಂದಿಷ್ಟು ಟಿವಿ ಮತ್ತು ಇಲ್ಲಿನ ಮಾಲೀಕರಾದ ಸಮೀರ್ ಅವರು ಇದ್ದಾರೆ. ಸೊ ಅವ್ರ ಮುಖಾಂತರ ತೋರಿಸ್ಕೊಡ್ತೀನಿ ಮತ್ತು ತಿಳಿಸ್ಕೊಡ್ತೀನಿ. ಬನ್ನಿ ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸರ್. ಸೂಪರ್. ಕರ್ನಾಟಕದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ನ್ಯಾಷನಲ್ ಟೆಲಿಕಾಮ್ ಅಲ್ಲಿ ವಿಶೇಷವಾಗಿ ರೈತರಿಗೆ ಆಫರ್ ಕೊಡ್ತಿರ್ತಕ್ಕಂಥದ್ದು. ಸೊ ನಾವು ಸುಮಾರು ಕಡೆನೂ ಎಲ್ಲ ವಿಶೇಷವಾಗಿ ಈ ಥರದ್ದು ಪ್ರಮೋಷನ್ ಮಾಡ್ತಿರ್ತೀವಿ. ಹಾಂ ಸರ್. ಸೊ ಅದರಲ್ಲೂ ನಿಮ್ದು ವಿಶೇಷವಾಗಿ ರೈತರಿಗೆ ಆಫರ್ ಕೊಡ್ತಕ್ಕಂಥದ್ದು. ಹೌದು. ಹೇಗೆ ಸರ್ ಇದೆಲ್ಲ ಸಾಧ್ಯ? ಹೇಗೆ ಅಂತ ಹೇಳಿದ್ರೆ ಸರಿ ಒಂದು ಹೇಳ್ತೀನಿ. ಫಸ್ಟ್ನೇದಾಗಿ ಕರ್ನಾಟಕದ ಸಮಸ್ತ ಜನಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು ಮತ್ತು ಧನ್ಯವಾದಗಳು ತಿಳಿಸ್ತೀನಿ. ಸುಮಾರು ಜನ ನನ್ನ ಹತ್ರ ಆನ್ಲೈನ್ ಮೂಲಕ ಹಣವನ್ನು ಹಾಕಿ ಟಿವಿನ ತಗೊಂಡಿದ್ದಾರೆ. ನಮ್ಮ ಹತ್ರ ಒಂದು ಬಡವನಿಂದ ಹಿಡಿದು ಒಂದು ಶ್ರೀಮಂತ ಸೆಲೆಬ್ರಿಟೀಸ್ ತನಕನೂ ನನ್ನ ಹತ್ರ ಟಿವಿಸ್ ತಗೊಂಡಿದ್ದಾರೆ ಸರ್. ನಾವು ಹೋಲ್ಸೇಲ್ ದರದಲ್ಲಿ ಕೊಡ್ತಾ ಇದ್ದೀವಿ. ಮೊದಲನೇದಾಗಿ ನಮ್ದು ಆಸೆ ಏನಂತಂದರೆ ರೈತರಿಗೆ ಅತಿ ಕಡಿಮೆ ದರದಲ್ಲಿ ನಾನು ಟಿವಿ ಕೊಡೋಣ ಅನ್ನೋದು ಒಂದು ನಮ್ಮದು ಆಸೆ. ಆ ಉದ್ದೇಶಕ್ಕೆ ನಾನು ಲಾಭ ಇಲ್ದಲೇ ಕೊಡ್ತಿಲ್ಲ, ಲಾಭ ಇದೆ, ಕಡಿಮೆ ಲಾಭ ಇಟ್ಟು ನಾನು ಏನು ಮಾಡ್ತಿದ್ದೀನಿ ಕೊಡ್ತಾ ಇದ್ದೀನಿ ಸರ್. ಎಷ್ಟೋ ಶೋರೂಮ್ ಅನ್ನೋದಕ್ಕಿಂತ ಎಷ್ಟೋ ಕೆಲವೊಂದು ಅಂಗಡಿಗಳಲ್ಲೆಲ್ಲ ಇಷ್ಟಂತೇಳಿ ಆಫರ್ ಕೊಟ್ಟು ಕಿತ್ಕೊಳ್ಳೋಂಥದ್ದು ಇರುತ್ತೆ. ಹೌದು. ಸೊ ಇಲ್ಲಿ ಡೈರೆಕ್ಟ್ ನಾವು ಆಫರ್ ಆಗೇ ಕೊಡ್ತಾ ಇದೀವಿ. ಪ್ಲಸ್ ಏನಂತ ಹೇಳಿದ್ರೆ ರೈತರಿಗೋಸ್ಕರ ಅನುಕೂಲ ಆಗ್ಲಿ. ಈಗ ನೋಡಿ ಸರ್, ಊರಲ್ಲಿ ಇರ್ತಾರೆ, ರೈತರಾಗಿರ್ತಾರೆ, ಇಲ್ಲ ಮನೆಯಲ್ಲಿ ಒಂಟಿಯಾಗಿರ್ತಾರೆ, ಅವ್ರಿಗೆಲ್ಲ ನಾನು 5,500 ರೂಪಾಯಿಂದನೂ ನಾನು ಟಿವಿ ಕೊಡ್ತಾ ಇದ್ದೀನಿ. ನಾನು 5,500 ರೂಪಾಯಿಂದ ಟಿವಿ ಕೊಡ್ತಾ ಇದ್ದೀನಿ. ನಿಮ್ಗೆ 5,500 ರೂಪಾಯಿ ಟಿವಿ ಕೊಟ್ಟು ಇದ್ರ ಜೊತೆ 2,000 ರೂಪಾಯಿ ಬೆಲೆ ಬಾಳುವಂತ ಗಿಫ್ಟು ಕೂಡ ಫ್ರೀ ಆಗಿ ಕೊಡ್ತಾ ಇದ್ದೀನಿ ಸರ್. 5,500 ರೂಪಾಯಿ ಟಿವಿ ಕೊಟ್ಟು ಅದರಲ್ಲೂ 2,000 ರೂಪಾಯಿ ಬೆಲೆ ಬಾಳುವಂತಹ ಗಿಫ್ಟು ಕೂಡ ಕೊಡ್ತಾ ಇದ್ದೀನಿ. ಓಕೆ. 2,500 ರೂಪಾಯಿ ಬೆಲೆ ಬಾಳುವಂತ 2,000 ರೂಪಾಯಿ 2,000 ರೂಪಾಯಿ ಬೆಲೆ ಬಾಳುವಂತ ಗಿಫ್ಟು ಕೂಡ ಕೊಡ್ತಾ ಇದ್ದೀನಿ ಜೊತೆಗೆ. ಓಕೆ. ಅಲ್ಲಿಗೆ ಟಿವಿ ಕಾಸ್ಟ್ ಕಂಪೇರ್ ಮಾಡಿದ್ರೆ ನಿಮ್ಗೆ ಗೊತ್ತು ಕಡಿಮೆ ಆಗುತ್ತೆ. ಬಟ್ ಇವಾಗ ಜನಗಳ ಕೆಲವೊಬ್ರು ಏನ್ ಹೇಳ್ತಾರೆ, ಲಾಭ ಇಲ್ದಲೇ ನೀವು ಮಾಡ್ತೀರಾ? ಖಂಡಿತ ಇಲ್ಲ ಸರ್, ಲಾಭ ಇಟ್ಕೊಂಡಿದೀವಿ ನಾವು. ಬೇರೆ ಶೋರೂಮ್ಗಳಲ್ಲಿ ಬೇರೆ ಕಡೆ ಇಲ್ಲೆಲ್ಲ ಜಾಸ್ತಿ ಲಾಭ ಇಟ್ಕೊಳೋ ಬದಲು ನಾವೇನ್ ಮಾಡಿದ್ವಿ, ಕಡಿಮೆ ಲಾಭ ಇಟ್ಕೊಂಡು ಒಂದು ಸೇವೆ ತರನೂ ಆಗ್ಬೇಕು, ನಮಗೆ ಬಿಸ್ನೆಸ್ ಆಗ್ಬೇಕು, ಆ ಉದ್ದೇಶದಲ್ಲಿ ನಾವು ಕೊಡ್ತಾ ಇದೀವಿ ಸರ್. ನಿಜವಾಗ್ಲೂ ನಾವು ತುಂಬಾ ಇಷ್ಟ ಆಗಿದೆ ಏನಂದ್ರೆ, ನಾನೇನಿಲ್ಲಿ ಕೈಯಿಂದ ಹಾಕಿ ಏನು ಕೊಡ್ತಾ ಇಲ್ಲ, ನಾನು ಲಾಭ ಇಟ್ಕೊಂಡು. ಹೌದು, ನಾನೇನ್ ಹೇಳ್ತೀನಿ, ನೇರವಾಗಿ ಹೇಳ್ತಿರೋದೇನಂದ್ರೆ, ನಾನು ಜನಗಳಿಗೆ ಮೋಸ ಮಾಡು ಕೂಡ ಕೊಡ್ತಿಲ್ಲ, ಜನಗಳ ಹತ್ರ ದುಡ್ಡು ಕಿತ್ಕೊಂಡು ಕೂಡ ಕೊಡ್ತಿಲ್ಲ. ಬಟ್ ನನಗ್ ಬರೋ ಲಾಭನ ನಾನು ಕಡಿಮೆ ಮಾಡ್ಕೊಂತಿದ್ದೀನಿ ಅಷ್ಟೇ. ಏನಂತ ಹೇಳಿದ್ರೆ, ನನಗ್ ಬರೋ ಲಾಭ ಕಡಿಮೆ ಆದ್ರೂ ಪರವಾಗಿಲ್ಲ, ಒಂದು ಒಳ್ಳೆ ಪ್ರಾಡಕ್ಟ್, ಒಳ್ಳೆ ಕ್ವಾಲಿಟಿ ಇರೋಂಥ ಪ್ರಾಡಕ್ಟ್ ಜನಕ್ಕೆ ತಲುಪಿಸೋಣ ಅನ್ನೋ ಒಂದು ಉದ್ದೇಶದಿಂದ ನಾವು ಕೊಡ್ತಾ ಇದೀವಿ ಸರ್. ಬಹಳ ಇಷ್ಟ ಆಯ್ತು ಈ ಆಫರ್. ಖಂಡಿತ ಎಲ್ಲರೂ ಸ್ವೀಕಾರ ಮಾಡ್ತಾರೆ. ಖಂಡಿತ. ಇದ್ರ ಜೊತೆಗೆ ಏನ್ ಆಫರ್ ಕೊಡ್ತಿದ್ದೀರಾ ಅಂತ ತೋರಿಸ್ಬೋದಾ ಸರ್? ಇದ್ರ ಜೊತೆಗೆ ನಾನು ನೋಡಿ ನಿಮ್ಗೆ 3 ಐಟಮ್ ಫ್ರೀ ಕೊಡ್ತೀನಿ. ಓಕೆ ಸರ್. ಒಂದು ವಾಲ್ ಮೌಂಟನ್ ಫ್ರೀ ಕೊಡ್ತೀನಿ. ಓಕೆ. ವಾಲ್ ಮೌಂಟನ್. ಓಕೆ. ಒಂದು ಸೆಟಪ್ ಬಾಕ್ಸ್ ಇಡಕ್ಕೋಸ್ಕರ ಸ್ಟ್ಯಾಂಡ್ ಬರುತ್ತೆ, ಆ ಸೆಟಪ್ ಬಾಕ್ಸ್ ಸ್ಟ್ಯಾಂಡ್ ಅದನ್ನು ಕೂಡ ಫ್ರೀ ಕೊಡ್ತಿದ್ದೀನಿ. ಓಕೆ. ಮತ್ತೆ ಒಂದು ನೆಕ್ ಬ್ಯಾಂಡ್ ಕೂಡ ಫ್ರೀ ಕೊಡ್ತಾ ಇದ್ದೀನಿ. ಸೂಪರ್ ಸರ್. ಇದೆಲ್ಲ ಸಪರೇಟ್ ಇಸ್ಕೊಬೇಕಂದ್ರೆ 2,000 ರೂಪಾಯಿ ಖರ್ಚು ಬೀಳುತ್ತೆ ಸರ್. ನಾನು ಹೇಳ್ಬೋದು 2,500 ಆಗುತ್ತೆ, 3 ಆಗುತ್ತೆ ಅಂತ. ಇಲ್ಲ, ಒಂದು ಅಂದಾಜಲ್ಲಿ ಲೆಕ್ಕಾಚಾರ ಹಾಕೊಂಡು ಹೋದ್ರು ಕೂಡ 1,500-2,000 ರೂಪಾಯಿ ಅಂತ 100% ಅಂತೂ ಇದು ಸಪರೇಟ್ ಆಗಿ ತಗೊಂತೀನಿ ಅಂದ್ರೆ ಆಗುತ್ತೆ. ಬಟ್ ನಾನು ಇದು 2,000 ರೂಪಾಯಿಗೆ ಆಗುವಂತ ಇದನ್ನ ನಾನು ಫ್ರೀ ಆಗಿ ಕೊಡ್ತಾ ಇದ್ದೀರಾ? ಓಕೆ, ಸೂಪರ್ ಸರ್. ಸರ್, ಮೊದಲಾಗಿ 5,500 ರೂಪಾಯಿ ಟಿವಿ ತೋರಿಸ್ಕೊಟ್ಟಿ ನಮ್ಗೆ. ನಮಗೂ ಖುಷಿ ಆಯ್ತು. ಇದನ್ನ ನೋಡ್ತಕ್ಕಂಥ ವೀಕ್ಷಕರಿಗೂ ಪ್ರೇಕ್ಷಕರು ಖುಷಿ ಆಗುತ್ತೆ. ಸೊ ಇದಾದ ನಂತರ ನೆಕ್ಸ್ಟ್ ಹೋಗೋಣ ಸರ್. ಇದಾದ ನಂತರ ಸರ್ ಸ್ವಲ್ಪ ಅಪ್ಡೇಷನ್ ವರ್ಷನ್ ಅಲ್ಲಿ ಹೋದ್ರೆ ನಿಮಗೆ ಈಗ 32 ಇಂಚಸ್ ಟಿವಿ ಸರ್. ಇದು 32 ಇಂಚ್ ಟಿವಿ, ಆಂಡ್ರಾಯ್ಡ್ ಟಿವಿ ಇದೆ, ಯೂಟ್ಯೂಬ್, OTT ಪ್ಲಾಟ್ಫಾರ್ಮ್ಸ್ ಎಲ್ಲ ವರ್ಕ್ ಆಗುತ್ತೆ.
ಮತ್ತೆ IPS ಡಿಸ್ಪ್ಲೇ ಬರುತ್ತೆ. ನಿಮ್ಗೆ ಯಾವುದೇ ರೀತಿ ಲಿಕ್ವಿಡ್ ಡಿಸ್ಪ್ಲೇ ಇರಲ್ಲ, IPS ಡಿಸ್ಪ್ಲೇ ಇರುತ್ತೆ. ಇದು ನೀವು ಯಾವುದೇ ಬೇರೆ ಶೋರೂಮ್ ಅಲ್ಲಿ ಆಗ್ಲಿ ಆನ್ಲೈನ್ ಆಗಲಿ ಎಲ್ಲೇ ತಗೊಳಕ್ ಹೋದ್ರು 12,000 13,000 ಕಡಿಮೆ ಅಂತೂ ಯಾರು ಕೊಡಲ್ಲ. ನಾನು 8,999ಗೆ 9,000 ರೂಪಾಯಿಗೆ ಕೊಡ್ತೀನಿ. ಪ್ಲಸ್ ಅದ್ರ ಜೊತೆ 2,000 ರೂಪಾಯಿ ಅಷ್ಟು ಗಿಫ್ಟ್ ನಾನು ನಿಮ್ಗೆ ಫ್ರೀ ಆಗಿ ಕೊಡ್ತೀನಿ ಸರ್. ಕಸ್ಟಮರ್ಗೆ, ನಮ್ಮ ವೀಕ್ಷಕರಿಗೆ ಫ್ರೀ ಆಗಿ ಕೊಡ್ತೀನಿ ಸರ್. ಓಕೆ ಸರ್. ನೆಕ್ಸ್ಟ್ ಸರ್ ಅದು ಬಿಟ್ರೆ ನೆಕ್ಸ್ಟ್ ಮತ್ತೆ ಅದು ಬಿಟ್ರೆ 43 ಇಂಚಸ್ ಅಲ್ಲಿ ಸರ್. Okay. ನೋಡಿ 43 ಇಂಚಸ್ ಅಲ್ಲಿ ಇದು ಬಂದ್ಬಿಟ್ಟು 43 ಇಂಚು. 43 ಇಂಚು ನಮ್ಮ ಹತ್ರ 13,000 ರೂಪಾಯಿಂದ ಸ್ಟಾರ್ಟಿಂಗ್ ಇದೆ ಸರ್. ಕೇವಲ 13,000 ರೂಪಾಯಿಗೆ 43 ಇಂಚು ಟಿವಿನ ಕೊಡ್ತೀನಿ ನಾನು. ಸೊ ಈ ಪ್ಲಾನ್ ಯಾಕೆ ಸರ್ ಇಷ್ಟು ಒಂದು ಬೆಲೆ ಬಾಳುವಂತ ಇದನ್ನ ನೀವು ಕಡಿಮೆ ಬೆಲೆಗೆ ನಾನು ಹೇಳನಲ್ಲ ಸರ್, ಫಸ್ಟೇ ನಾನು ನಿಮ್ಗೆ ನಮ್ಮ ವೀಕ್ಷಕರಿಗೆ ನಮ್ಮ ಕರ್ನಾಟಕ ಜನತೆಗೆ ನಾನು ತಿಳಿಸಿದೀನಿ, ಲಾಭ ಇಲ್ದಲೆ ನಾನು ಕೊಡ್ತಿಲ್ಲ. ಲಾಭನ ಕಡಿಮೆ ಮಾಡ್ಕೊಂಡು ಸೇವೆ ಪ್ಲಸ್ ಬಿಸ್ನೆಸ್ ಎರಡೂ ಕೂಡ ನಾನು ಮಾಡ್ತಾ ಇದ್ದೀನಿ ಅಂತೇಳಿ ನಮ್ಮ ವೀಕ್ಷಕರಿಗೆ ನಾನು ತಿಳಿಸ್ಕೊಡ್ತೀನಿ ಸರ್. ಸೂಪರ್ ಸರ್. ನೀವು ಲಾಭದ ಜೊತೆಗೆ ಒಂದಿಷ್ಟು ರೀಸನಬಲ್ ಹೌದು, ಅದೊಂದು ಸೇವೆ ಅಂತ ಹೇಳಿದ್ರಲ್ಲ, ಸೇವೆನೂ ಆಗ್ಬೇಕು ಪ್ಲಸ್ ಅದು ಬಿಸ್ನೆಸ್ ಆಗ್ಬೇಕು ಸರ್. ಯಾಕೆಂದ್ರೆ ಯಾರೇ ಬಿಸ್ನೆಸ್ ಮಾಡೋರು, ನಾನಾಗ್ಲಿ ಯಾರೇ ಆಗ್ಲಿ, ಲಾಭ ಇಲ್ದಲೆ ಯಾರು ಮಾರಲ್ಲ. ಯಾಕೆಂದ್ರೆ ಏನು ಲಾಭ ಇಲ್ದಲೆ ಮಾರೋದಾದ್ರೆ ನನ್ ಬಿಸ್ನೆಸ್ ಮಾಡೋ ಅವಶ್ಯಕತೆ ಇಲ್ಲ, ಸಮಾಜ ಸೇವೆ ಮಾಡ್ಕೊಂಡು ಕುತ್ಕೊಬಹುದು, ಸಮಾಜ ಸೇವೆ ಮಾಡ್ಬೋದು. ಬಟ್ ಸಮಾಜ ಸೇವೆ ಮಾಡ್ತಿದ್ದೀನಿ, ಪ್ಲಸ್ ಅದ್ರ ಜೊತೆಗೆ ಕಮ್ಮಿ ಮಾರ್ಜಿನ್ ಅಲ್ಲಿ ನಾನು ಲಾಭನ ತಗೊಂತಿದ್ದೀನಿ. ಓಕೆ ಸೂಪರ್ ಸರ್. ಮತ್ತೆ ಏನು ಅದಕ್ಕೆ ಏನೆಲ್ಲ ಇದೆ ಸರ್? ಇದಕ್ಕೆ ಅದೇ ಹ್ಯಾಂಡ್ರೈಡ್ ಟಿವಿ ಇದೆ, OTT ಪ್ಲಾಟ್ಫಾರ್ಮ್ಸ್ ಎಲ್ಲ ವರ್ಕ್ ಆಗುತ್ತೆ. ಇದು 43 ಇಂಚ್ 13,000 ರೂಪಾಯಿಗೆ ನಿಮ್ಗೆ ಕೊಡ್ತೀನಿ ಸರ್. ಅದು ಬಿಟ್ರೆ ನೆಕ್ಸ್ಟ್ ವರ್ಷನ್ ಬರೋದು 50 ಇಂಚಸ್ ಅಲ್ಲಿ ಸರ್. ನಮ್ದು 50 ಇಂಚು. 50 ಇಂಚು ಜಸ್ಟ್ ಟಿವಿ ನಿಮ್ಗೆ 24,999 ರೂಪಾಯಿ ಕೊಡ್ತೀನಿ ಸರ್. 25,000 ರೂಪಾಯಿಗೆ 50 ಇಂಚ್ ಟಿವಿನ ಕೊಡ್ತೀನಿ ಸರ್. 50 ಇಂಚ್ ಟಿವಿನ 25,000 ರೂಪಾಯಿ ಕೊಡ್ತೀನಿ ಸರ್. 25,000 ರೂಪಾಯಿ ಕೊಡ್ತಾ ಇದ್ದೀರಾ. ಪ್ಲಸ್ ಅದ್ರ ಜೊತೆ 2,000 ರೂಪಾಯಿದು ವರ್ತ್ ಗಿಫ್ಟ್ ನಾನು ಫ್ರೀ ಆಗಿ ಕೊಡ್ತಾ ಇದ್ದೀನಿ. ಮೊದಲು ಏನ್ ತೋರಿಸಿದ್ರೆ ನನ್ನ ಹತ್ರ ಒಂದು ಚಿಕ್ಕ ಟಿವಿ 5,500 ರೂಪಾಯಿ ಟಿವಿ ತಗೊಂಡ್ರು ಕೂಡ ನಿಮ್ಗೆ 2,000 ರೂಪಾಯಿ ಗಿಫ್ಟ್ ಕೊಡ್ತೀನಿ. 50,000 ರೂಪಾಯಿ ಟಿವಿ ತಗೊಂಡ್ರು ಕೂಡ ನಾನು ಆ ಗಿಫ್ಟ್ ನ ಕೊಡ್ತೀನಿ ಸರ್. ಕೊಡ್ತಾ ಇದ್ದೀರಾ. ಸೊ ತದನಂತರ ಮತ್ತೆ ಯಾವ್ದು ಬೇರೆ? ಅದು ಬಿಟ್ರೆ ನಿಮ್ಗೆ 55 ಇಂಚಸ್ ಅಲ್ಲಿ ಬರುತ್ತೆ ಸರ್. ಓಕೆ 53 ಇಂಚು. 53 ಇಂಚು 4K ಸಪೋರ್ಟೆಡ್ ವಿತ್ 2180 ರೆಸಲ್ವೇಶನ್ ಬರುತ್ತೆ. IPS ಡಿಸ್ಪ್ಲೇ ಬರುತ್ತೆ. ಇದು ಬಂದು 30,000 ರೂಪಾಯಿಂದ ಸ್ಟಾರ್ಟಿಂಗ್ ಬರುತ್ತೆ ಸರ್. 30,000 ರೂಪಾಯಿಂದ ಸ್ಟಾರ್ಟಿಂಗ್ ಬರುತ್ತೆ ನಿಮ್ಗೆ. ಕೊಡ್ತಿದ್ದೀನಿ ಸರ್ 55 ಇಂಚಸ್ ಟಿವಿ. ಪ್ಲಸ್ ಅದ್ರ ಜೊತೆ 2,000 ರೂಪಾಯಿ ವರ್ತು ಗಿಫ್ಟ್ ನ ಕೂಡ ಫ್ರೀ ಆಗಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವೀಕ್ಷಕರಿಗೆ ನಾನು ಹೇಳ್ತೀನಿ 65 ಇಂಚಸ್ ಸರ್. 65 ಇಂಚು. ನಾನು ಮೊದಲನೇದಾಗಿ ಫಸ್ಟ್ ಹೇಳಿದೆ ನಿಮ್ ವೀಕ್ಷಕರಿಗೆ, ನನ್ನ ಹತ್ರ ಬಡವರಿಂದ ಸೆಲೆಬ್ರಿಟೀಸ್ ತನಕನೂ ಟಿವಿ ತಗೊಳ್ಳೋ ಅಷ್ಟು ಪ್ರೈಸ್ ಅಲ್ಲಿ ಟಿವಿಸ್ ಕೊಡ್ತೀನಿ. ಪ್ಲಸ್ ತಗೊಂಡಿದ್ದಾರೆ ಎಲ್ಲರೂ, ನನ್ನ ಹತ್ರ ಅಷ್ಟು ಜನ ತಗೊಂಡಿದ್ದಾರೆ. ನಾನು 65 ಇಂಚಸ್ ಟಿವಿನ ಜಸ್ಟ್ 52,000 ರೂಪಾಯಿಗೆ ನಾನು ನಿಮ್ಗೆ ಕೊಡ್ತೀನಿ ಸರ್. ಸರ್ ನನಗೆ ಏನು ವಿಶೇಷವಾಗಿ ನನಗೆ ಇಲ್ಲಿ ನಿಮ್ಮ ಶಾಪಿಗೆ ಬಂದ್ಮೇಲೆ ನನಗೆ ಇಷ್ಟ ಆಗಿದ್ದಂದ್ರೆ, ಕೆಲವ್ರು ಏನೇನೇನೋ ಹೇಳಿ ಹೌದು ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅಂತ ಹೇಳಿ ಶಾಪ್ ಕರ್ಸಿ ಮಕ್ಕಾರ್ ಮಾಡೋರು ಇರ್ತಾರೆ. ನಾವಿಲ್ಲ ಸರ್, ನುಡಿದಂತೆ ಮಾಡ್ತೀರಾ ಅಂತ ಕೇಳಿದೆ. ನಾವು ನುಡಿದಂತೆ ನಡೀತೀವಿ. ಈಗ ಯಾರು ನಮ್ಮ ಕಸ್ಟಮರ್ಸ್ ಒಬ್ರು ಫೋನ್ ಮಾಡುದು ಅಂತ ಹೇಳಿದ್ರೆ, ಕಸ್ಟಮರ್ ನಮಗ್ ಫೋನ್ ಮಾಡಿ ಜಸ್ಟ್ ನಾನು ಹೇಳಿದ್ನಲ್ಲ 5,500 ರೂಪಾಯಿ ಟಿವಿ ನನಗೆ ಬೇಕು ಅಂತ ಕೇಳಿದ್ರು ಕೂಡ ನಾನು 5,500 ರೂಪಾಯಿ ಟಿವಿ ಕೊಟ್ಟು ಅದ್ರ ಜೊತೆ 3 ಗಿಫ್ಟ್ ಐಟಮ್ ಏನ್ ಹೇಳಿದೀನಿ ಅದನ್ನ ಕೊಡ್ತೀನಿ ಸರ್. ಫೋನ್ ಮಾಡಿದಾಗ ಅದೇ ತರ ಇರುತ್ತೆ. ಫೋನ್ ಮಾಡಿದಾಗ ಇಲ್ಲ ಅದು ಖಾಲಿ ಆಗಿದೆ, ಇದು ಇಲ್ಲ, ಇದ್ರ ಬದಲಾಗಿ ಇದು ತಗೊಳ್ಳಿ, ಬದಲು ಅಂತ ಹೇಳಲ್ಲ ಸರ್ ನಾವು. ಯಾವ್ದು ಇಲ್ಲ, ಈಗ ಏನ್ ಹೇಳಿದೀವಿ ಅದು. ಇದಕ್ಕಿಂತ ಅಪ್ಡೇಟ್ ಹೋಗ್ತೀರಾ ಅಂದ್ರೆ ಅಪ್ಡೇಟ್ ವರ್ಷನ್ ಕೂಡ ತೋರಿಸ್ತೀವಿ, ಅದು ಅವರ ಚಾಯ್ಸ್ ಇರುತ್ತೆ. ಬಟ್ ನಾವ್ ಏನ್ ಹೇಳಿದೀವಿ ಹಾಗೆ ನಡ್ಕೊಂತೀವಿ, ಹಾಗೆ ಕೊಡ್ತೀವಿ. ನಮ್ಮ ಹತ್ರ ಆಲ್ರೆಡಿ ಸುಮಾರು ಕಸ್ಟಮರ್ಸ್ಗಳು ತಗೊಂಡಿದ್ದಾರೆ, ನಮ್ಮನ್ನ ಬಿಲೀವ್ ಮಾಡಿ. ಅವ್ರಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ತದೆ. ಯಾಕೆಂದ್ರೆ ಒಂದು ಕಸ್ಟಮರ್ ನಮ್ಮ ಹತ್ರ ಬಂದು ಪ್ರಾಡಕ್ಟ್ ತಗೊಂಡೋಗ್ಬೇಕಂದ್ರೆ ನಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿರ್ಬೇಕು, ಮತ್ತೆ ನಾವು ಕೊಡುವಂತಹ ವಸ್ತು ಅವ್ರಿಗೆ ವ್ಯಾಲ್ಯೂಬಲ್ ಆಗಿರ್ಬೇಕು. ಇದ್ರೆ ಮಾತ್ರ ಅವ್ರು ಬಂದು ತಗೊಂಡೋಗಕ್ಕೆ ಸಾಧ್ಯ. ಖಂಡಿತ ಸರ್. ನೆಕ್ಸ್ಟ್ ಹೋಗೋಣ. 65 ಇಂಚಸ್ ಅಂತ ಹೇಳಿದ್ರಿ. 52,000 ರೂಪಾಯಿಗೆ 65 ಇಂಚಸ್ ಟಿವಿನ ಕೊಡ್ತೀನಿ ಅಂತ ಹೇಳಿದೀನಿ ಸರ್ ನಿಮ್ಗೆ. ಪ್ಲಸ್ ಅದ್ರ ಜೊತೆಗೂ ಅಷ್ಟೇ 2,000 ರೂಪಾಯಿ ಅಷ್ಟು ಗಿಫ್ಟ್ಗಳನ್ನ ಫ್ರೀ ಆಗಿ ಕೊಡ್ತಿದ್ವಿ. ಹೌದು. ಓಕೆ ಸರ್, ಇವಾಗ ಇಷ್ಟೆಲ್ಲ ತೋರಿಸ್ಕೊಟ್ರಿ ವೀಕ್ಷಕರಿಗೆ. ಸೊ ಏನಂದ್ರೆ ಇಲ್ಲಿ ಬೆಂಗಳೂರು ಅಕ್ಕಪಕ್ಕ ಇರ್ತಕ್ಕಂಥವ್ರು ಇಲ್ಲೊಂದು 5-10 ಕಿಲೋಮೀಟರ್ ಇರೋಂಥವ್ರು ಬಂದು ಇಲ್ಲಿ ಡೈರೆಕ್ಟ್ ಆಗಿ ಶಾಪಿಗೆ ಬಂದು ತಗೊಳ್ತಾರೆ, ಪರ್ಚೇಸ್ ಮಾಡ್ತಾರೆ. ಇದನ್ನ ಬಿಟ್ಟು ಬೇರೆ ಬೇರೆ ಕಡೆ ಇರ್ತಾರೆ, ನಮ್ಮ ಜಿಲ್ಲೆಯಾದಂತ ಇರ್ತಾರೆ. ಸೊ ಅವ್ರಿಗೆಲ್ಲ ಬೇಕಂದ್ರೆ ಯಾವ ರೀತಿ ಡೆಲಿವರಿ ಇದೆಲ್ಲ? ನಾವು ಎಲ್ಲಾ ಜಿಲ್ಲೆಗಳಿಗೂ ಟಿವಿನ ಕಳ್ಸಿಕೊಡ್ತೀವಿ ಸರ್. ಮಂಗಳೂರು, ಮೈಸೂರು, ಈ ಕಡೆ ಎಲ್ಲಾ ಭಾಗಗಳಿಗೂ ಕಳ್ಸಿಕೊಡ್ತೀವಿ. ಅವ್ರು ಯಾವ ಊರಿಂದ ಅಂತ ಫೋನ್ ಮಾಡಿದ್ರೆ ನಮ್ದು ಡೆಲಿವರಿ ಟೀಮ್ ಅವ್ರು ಇದ್ದಾರೆ, ಅವ್ರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಅವ್ರಿಗೆ. ಮತ್ತೆ ಎಲ್ಲಾ ಪ್ರಾಡಕ್ಟ್ ಜೆನ್ಯೂನಿಟಿಯಾಗಿ ಹೋಗುತ್ತೆ. ಮತ್ತೆ ಯಾವುದೇ
ಯಾವುದೇ ರೀತಿ ಡ್ಯಾಮೇಜಸ್ ಆಗಲಿ ಇದಾಗಲಿ ಆಗಲ್ಲ. ಜನಗಳಿಗೆ ಏನು ಭಯ ಇರುತ್ತೆ ಅಂದರೆ ನಾನು ಬಸ್ಸಲ್ಲಿ ಇದರಲ್ಲಿ ತರಿಸ್ಕೊಳ್ತೀನಿ, ನಾನು ಬರೋ ಟೈಮಲ್ಲಿ ಏನಾದ್ರು ಡ್ಯಾಮೇಜ್ ಆಗುತ್ತೇನೋ ಏನಾದ್ರು ಇದಾಗುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ನೀವು ಭಯ ಪಡೋ ಅಂಥ ಅವಶ್ಯಕತೆ ಇಲ್ಲ. ನಿಮ್ಮ 1 ರೂಪಾಯಿನೂ ಕಷ್ಟದ ದುಡ್ಡೇ, ನನ್ನ 1 ರೂಪಾಯಿನೂ ಕಷ್ಟದ ದುಡ್ಡುದೇ. ಯಾರ ದುಡ್ಡನ್ನು ನಾವು ಮೋಸ ಅಂತೂ ಮಾಡಲ್ಲ, ಮೊದಲನೇದಾಗಿ. ಎರಡನೇದಾಗಿ ನೀವೇನು ಐಟಮ್ನ ನೀವು ಫೋನಲ್ಲಿ ಆರ್ಡ್ರ್ ಕೊಟ್ಟಿರ್ತೀರ, ನಾವು ಅದೇ ಐಟಮ್ನೇ ಕಳಿಸ್ಕೊಡ್ತೀವಿ. ಈ ಥರ ನಮ್ಮ ಹತ್ರ ಸೇವೆ ಮಾಡ್ತೀವಿ ಸರ್. ನಮ್ಮ ಹತ್ರ ನೀವು ಒಂದು ಪ್ರಾಡಕ್ಟ್ನ ಮೊದಲು ತರಿಸ್ಕೊಂಡು ನೋಡಿ, ನನ್ನ ಜನಕ್ಕೆ ಹೇಳೋದು ಒಂದು ಪ್ರಾಡಕ್ಟ್ನ ತರಿಸ್ಕೊಂಡು ನೋಡಿ, ನಿಮಗೆ ತೃಪ್ತಿ ಆದರೆ ನೆಕ್ಸ್ಟ್ ನೀವು ಬೇರೆಯವ್ರಿಗೂ ಹೇಳೋಕ್ಕೆ ಈಸಿ ಆಗುತ್ತೆ. ಈಗ ಯಾಕಂದರೆ ನಾವು ಹೇಳ್ಬೋದು ಏನಂತ ಹೇಳಿದ್ರೆ, ನಮ್ಮ ಯಾರೇ ಒಬ್ಬರು ವ್ಯಾಪಾರ ಮಾಡೋರು ಯಾರೇ ಆದರೂ ಸರ್, ನಮ್ಮ ಐಟಮ್ ಚೆನ್ನಾಗಿಲ್ಲ ಅಂತ ಯಾರೂ ಮಾರಲ್ಲ. ಖಂಡಿತ. ಯಾರು ಮಾಡ್ತಾರ ಸರ್? ಯಾರು ಮಾರಲ್ಲ. ನಮ್ಮ ಐಟಮ್ ಸೂಪರ್ ಅಂತಾನೆ ಹೇಳ್ತಾರೆ. ನನ್ನ ಐಟಮ್ಗೆ ಸರ್ಟಿಫಿಕೇಟ್ ನಾನು ಕೊಟ್ಕೊಂಡ್ರೆ ಪ್ರಯೋಜನ ಇಲ್ಲ, ಜನ ಬಂದು ನೋಡಿ ಸರ್ಟಿಫಿಕೇಟ್ ಕೊಡ್ಲಿ ಅಂತ ಹೇಳ್ತೀನಿ ಸರ್. ಸೂಪರ್ ಸರ್. ಒಂದು ಒಳ್ಳೆ ಮಾತು ಹೇಳೋದು ಏನಂದ್ರೆ, ನಿಮ್ಮ 1 ರೂಪಾಯಿ ಕಷ್ಟದ ದುಡ್ಡೇ ನನ್ನ ಸಂಪಾದನೆ ಅಂತ ನೀವು ಹೇಳಿದ್ರಿ. ಹೌದು, ಖಂಡಿತ. ಎಂತ ಮಾತಂದ್ರೆ ಅದ್ಭುತ ಅದು. ಖಂಡಿತ. ಯಾಕೆ ಅಂತಂದ್ರೆ ಸರ್, ಅವ್ರಿಗೆ ನಾನು ಮೋಸ ಮಾಡ್ಬೋದು. ಈಗ ಅವ್ರಿಗೆ ಮೋಸ ಮಾಡಿದ್ರೆ ಅವರು ನನ್ನನ್ನ ಕ್ಷಮಿಸ್ಬೋದು, ಬಟ್ ಕೊನೆಗೊಂದಿನ ಭಗವಂತ ಅನ್ನೋನೊಬ್ಬ ಇದಾನಲ್ವಾ ಸರ್, ಅವನ ಕೈಯಿಂದ ಯಾರು ತಪ್ಪಿಸ್ಕೊಳಕ್ ಆಗಲ್ಲ. ಆ ಉದ್ದೇಶಕ್ಕೆ ನ್ಯಾಯಯುತವಾಗಿ ನಾವು ವ್ಯಾಪಾರ ಮಾಡ್ತಿದೀವಿ. ನೀವು ನಮ್ಮನ್ನ ಶೋರೂಮ್ಗೆ ಬಂದು ನೋಡಿ, ನಮ್ಮ ಶೋರೂಮ್ ನೋಡಿ, ಪ್ರಾಡಕ್ಟ್ ನೋಡಿ, ನಿಮ್ಗೆ ಖುಷಿಯಾದ್ರೆ ತಗೊಂಡೋಗಿ. ಮತ್ತೆ ಕರ್ನಾಟಕ ಜನಕ್ಕೆ ನಾನು ಕೈ ಮುಗಿದು ನನ್ನಿಂದ ಏನು ಕೇಳ್ಕೊಳೋದು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಕನ್ನಡನ ಬೆಳೆಸೋಣ, ಕನ್ನಡನ ಉಳಿಸೋಣ. ನನ್ನ ಹತ್ರ ನೀವು ವ್ಯಾಪಾರ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಕರ್ನಾಟಕದಲ್ಲಿ ಕನ್ನಡನ ಉಳಿಸೋಕ್ಕೆ ಪ್ರಯತ್ನ ಪಡೋಣ ಸರ್. ಸರ್, ನಿಮ್ಮ ಈ ಕನ್ನಡ ಅಭಿಮಾನಕ್ಕೆ ನನ್ನ ದೊಡ್ಡ ನಮಸ್ಕಾರ. ಇಲ್ಲಿ ಶಾಪ್ ಎಂಟ್ರಿ ಆಗ್ತಿದ್ದಂಗೆನೆ ದೊಡ್ಡದಾಗಿ ಒಂದು ಬೋರ್ಡ್, ಒಂದು ಬರವಣಿಗೆ ಇದೆ. ಹೌದು ಸರ್, ಕನ್ನಡದಲ್ಲೇ ವ್ಯವಹರಿಸಿ ಅಂತ ಹೇಳಿ. ಯಾಕೆ ಒಂದು ಹುಚ್ಚ ಅಭಿಮಾನ ಕನ್ನಡದ ಮೇಲೆ? ಹುಚ್ಚ ಅಭಿಮಾನಕ್ಕಿಂತ ನಾವು ಕರ್ನಾಟಕದಲ್ಲಿ ಇದೀವಿ ಸರ್. ಕರ್ನಾಟಕದ ನೀರು ಬೇಕು, ಕರ್ನಾಟಕದ ಗಾಳಿ ಬೇಕು, ಕರ್ನಾಟಕದ ಮಣ್ಣು ಬೇಕು, ಇಲ್ಲಿಂದ ಸಂಪಾದನೆ ಬೇಕು. ಕನ್ನಡ ಬೇಡ ಅಂದ್ರೆ ಯಾವ ನ್ಯಾಯ ಸರ್? ಎಲ್ಲ ನನಗ್ ಬೇಕು ಕರ್ನಾಟಕದ್ದು, ಬಟ್ ಕನ್ನಡ ಬೇಡ ನನಗೆ. ಕನ್ನಡ ಬೇಡ ಬೇಡ ಅಂದ್ರೆ ಏನು? ಅದು ಹುಚ್ಚ ಅಭಿಮಾನ ಅಲ್ಲ, ಅದು ಪ್ರೀತಿ ಸರ್. ಪ್ರೀತಿ ಕನ್ನಡದ ಮೇಲೆ ಇರುವಂತ ಪ್ರೀತಿ, ಹುಚ್ಚ ಅಭಿಮಾನ ಬೇಡ. ಪ್ರೀತಿ ಜೊತೆಗೆ ನಮ್ಮ ಅದು ಬ್ಲಡ್ ರಕ್ತ. ಎಸ್, ಹುಚ್ಚ ಅಭಿಮಾನ ಏನಂದ್ರೆ ಬರೀ ಒಂದು ದಿನ ನಾವು ಹುಚ್ಚ ಅಭಿಮಾನ ಅಂದ್ರೆ ಎಲ್ಲಾ ಶಾಪ್ಗಳಲ್ಲೂ ಸಾಮಾನ್ಯವಾಗಿ ಬರ್ತಿದ್ದಂಗೆ ವೆಲ್ಕಮ್ ಹಾಕಿರ್ತಾರೆ. ಹೌದು, ಇಂಗ್ಲಿಷ್ ಅಲ್ಲಿ ಬರ್ದಿರ್ತಾರೆ. ಸೊ ಅದಕ್ಕೆ ಕೇಳಿದೆ, ಏನಿದು ಅಭಿಮಾನ ಅಂತ ಹೇಳಿ. ಅದನ್ನೇ ಸರ್ ಹೇಳಿದ್ನಲ್ಲ, ನಾನು ಎಲ್ಲಾನು ನನಗೆ ಇಲ್ಲಿಂದ ಸಿಗ್ತಿದೆ. ನಾನು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಂಡಿರೋದು ನಮ್ಮ ಈ ಕರ್ನಾಟಕ ನೆಲದಲ್ಲಿ. ಬಟ್ ನನಗೆ ಕನ್ನಡ ಬೇಡ ಅಂತ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿಗೆ ಬೇಜಾರಾಗುತ್ತೆ. ಓಕೆ ಸರ್, ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳ್ತೀರಿ ಸರ್? ಅಡ್ರೆಸ್ ಎಲ್ಲಿ ಬರುತ್ತೆ, ಏನು ಶಾಪ್ ಎಷ್ಟು ಗಂಟೆ ಓಪನ್ ಕ್ಲೋಸಿಂಗ್? ಸರ್, ಕೊನೆಯದಾಗಿ ವೀಕ್ಷಕರಿಗೆ ಹೇಳೋದು ಒಂದೇ, ನೀವು ನಮ್ಮ ಹತ್ರ ಏನೇ ಪ್ರಾಡಕ್ಟ್ ತಗೊಳಕ್ಕಿಂತ ಬೇಕಾದ್ರೆ ನಮ್ಮನ್ನು ಒಂದ್ಸಲಿ ಫೋನ್ ಮಾಡಿ. ನೀವು ಬೇರೆ ಶೋರೂಮಲ್ಲಿ ಎಲ್ಲರೂ ತಗೊಳ್ತಿದ್ದೀರಾ ಅಂದ್ರೂ ಕೂಡ ನನ್ನ ಹತ್ರ ಒಂದ್ಸಲಿ ಪ್ರೈಸ್ ಕ್ಲಾರಿಫೈ ಮಾಡ್ಕೊಳ್ಳಿ. ಯಾಕಂದ್ರೆ ಬೇರೆ ಕಡೆ ಜಾಸ್ತಿ ಕೊಡೋ ಬದಲು ನನ್ನ ಹತ್ರ ಕೇಳ್ಕೊಳ್ಳಿ, ಈ ರೈಟ್ ಇದೆ ಅಂತ ಹೇಳ್ತೀನಿ. ಆಮೇಲೆ ನಿಮಗೆ ಎಲ್ಲಿ ತೃಪ್ತಿ ಅನ್ಸುತ್ತೆ ಅಲ್ಲಿ ನೀವು ಪರ್ಚೇಸ್ ಮಾಡಿ, ಅದರಲ್ಲಿ ಯಾವುದೇ ರೀತಿ ಅಭ್ಯಂತರ ಇಲ್ಲ. ಯಾಕಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಟೇಸ್ಟ್ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ತರ ಪ್ರಾಡಕ್ಟ್ ಬೇಕು ಅನ್ಸುತ್ತೆ, ಅದು ಮಾಡ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಶಾಪ್ ಬಂದ್ಬಿಟ್ಟು ಪೀಣ್ಯ ಲೆಗ್ಗೆರೆಯಲ್ಲಿ ಇದೆ, ಪಾರ್ವತಿ ನಗರ ಲೆಗ್ಗೆರೆಯಲ್ಲಿ ಬರುತ್ತೆ. ಲೆಗ್ಗೆರೆ ಮೇನ್ ರೋಡಲ್ಲೇ ಇದೆ. ನಾವು ಕೆಳಗಡೆ ನಂಬರು ಸಹ ಕೊಟ್ಟಿರ್ತೀವಿ, ಡಿಸ್ಕ್ರಿಪ್ಷನ್ ಅಲ್ಲಿ ಅಡ್ರೆಸ್ ಸಹ ಕೊಟ್ಟಿರ್ತೀವಿ. ನೀವು ನಮ್ಮ ನಂಬರ್ ಜಸ್ಟ್ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕಳ್ಸಿದ್ರೆ ಸಾಕು, ನಮ್ಮ ಲೊಕೇಶನ್ ಪ್ಲಸ್ ನಮ್ಮ ಪ್ರೈಸ್ ಲಿಸ್ಟ್ ಎಲ್ಲ ನಿಮ್ಗೆ ಬರುತ್ತೆ. ನಿಮ್ಗೆ ಏನೇ ಹೆಚ್ಚಿನ ಮಾಹಿತಿ ಬೇಕಾದ್ರೂ ಯಾವಾಗಲೂ ಬೆಳಿಗ್ಗೆ 10 ಗಂಟೆಯಿಂದ ನನಗೆ ಸಾಯಂಕಾಲ ರಾತ್ರಿ 10 ಗಂಟೆ ತನಕ ನೀವು ಯಾವಾಗಾದ್ರೂ ಫೋನ್ ಮಾಡಿ ಸರ್. ಫೋನ್ ಪಿಕ್ ಮಾಡಿ ನಿಮಗೆ ನಾನು ಏನಿದೆ ಡೀಟೇಲ್ಸ್ ಕೊಡ್ತೀನಿ, ನೀವು ನನ್ನಿಂದ ಏನ್ ಬೇಕಾದ್ರೂ ತಗೊಂಬೋದು ಸರ್. ಜೈ ಹಿಂದ್, ಜೈ ಕರ್ನಾಟಕ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದ್ರೆ ದುಡಿಮೆಯ ಜೊತೆಗೆ ಒಂದು ಸಮಾಜ ಸೇವೆ, ಅದು ಒಳ್ಳೆಯ ರೀತಿ ರೀಸನಬಲ್ ರೇಟ್ ಅಲ್ಲಿ ಮಾಡ್ತಿರೋದು ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ತುಂಬಾ ಧನ್ಯವಾದ.